ರಾತ್ರೋರಾತ್ರಿ ಬಳ್ಳಾರಿ ಅಕ್ಷರಶಃ ರಣಾಂಗಣವಾಗಿತ್ತು. ರೆಡ್ಡಿ ವರ್ಸಸ್ ರೆಡ್ಡಿ ಸಂಘರ್ಷದ ನಡುವೆ ಈ ದೊಡ್ಡವರ ಪ್ರತಿಷ್ಠೆಗೆ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾದ್ನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾತ್ರೋರಾತ್ರಿ ಬಳ್ಳಾರಿ ರಣಾಂಗಣವಾಗಿ ಪರಿಣಮಿಸಿತ್ತು. ರೆಡ್ಡಿ ವರ್ಸಸ್ ರೆಡ್ಡಿಯ ಸಂಘರ್ಷ ಅಲ್ಲಿ ಈ ದೊಡ್ಡವರ ಪ್ರತಿಷ್ಠೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗ್ಬಿಟ್ನ. ಬೆನ್ನಿಗೆ ಬಿದ್ದಂತಹ ಗುಂಡಿನ ಬಗ್ಗೆ 108 ಅನುಮಾನಗಳಿದೆ. ಬ್ಯಾನರ್ ಗಲಾಟೆಯಲ್ಲಿ ಹಾರಿದ್ದು 9ಕ್ಕೂ ಹೆಚ್ಚು ಬುಲೆಟ್ಗಳು. ಬ್ಯಾನರ್ ನೆಪ ಅಷ್ಟೇ. ರೆಡ್ಡಿಗಳ ನಡುವೆ ಹಳೆಯ ಕೋಪ ಇತ್ತ ಅಂತ ಅನ್ನಿಸ್ತಾ ಇದೆ. ರೆಡ್ಡಿ ಮನೆ ಮುಂದೆ ತೆಲುಗು ಸಿನಿಮಾ ಸ್ಟೈಲ್ನಲ್ಲೇ ಘರ್ಷಣೆ ನಡೆದಿದೆ. ನೋಡಿ, ಸಾಕಷ್ಟು ಸಲ ಈ ಬ್ಯಾನರ್ ಬಂಟಿಂಗ್ಸ್ಗಳನ್ನ ಈ ಕಾರ್ಯಕರ್ತರು ಕಟ್ತಾ ಇರ್ತಾರೆ. ಪಕ್ಷದ ಮೇಲಿನ ಅಭಿಮಾನಕ್ಕೋ ಇಲ್ಲ ಅವರವರ ನಾಯಕರ ಮೇಲಿನ ಅಭಿಮಾನಕ್ಕೋ ಕಟ್ತಾ ಇರ್ತಾರೆ. ಈ ಅಂಥ ಸಂದರ್ಭದಲ್ಲಿ ಬ್ಯಾನರ್ ಗಲಾಟೆಗಳು ಬಹಳಷ್ಟು ಸಲ ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಏನೋ ಜೀವನದಲ್ಲಿ ಇವರು ಒತ್ಕೊಂಡು ಹೋಗ್ತಾರೆ ಅನ್ನೋ ರೇಂಜ್ ಕಚ್ಚಾಡ್ತಾ ಇರ್ತಾರೆ. ಅಲ್ಲಿ ದೊಡ್ಡ ನಾಯಕರುಗಳಾಗ್ಲಿ ಅಥವಾ ಅವ್ರ ಮನೆ ಮಕ್ಕಳೇ ಆಗ್ಲಿ ಯಾರು ಕೂಡ ಬೀದಿಲಿ ಬಂದು ಬ್ಯಾನರ್ ಕಟ್ಟಿ ಈ ತರ ಗಲಾಟೆಗಳಲ್ಲಿ ಪಾಲ್ಗೊಳ್ಳಲ್ಲ. ಬ್ಯಾನರ್ ಕಟ್ಟೋದು ಅಥವಾ ಇಂಥ ಗಲಾಟೆಗಳಲ್ಲಿ ಸಾವನ್ನಪ್ಪೋದು, ದುರಂತಕ್ಕೀಡಾಗೋದು. ನೋಡಿ, ಗುಂಡು ಹಾರೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಇವೆಲ್ಲವೂ ಕಾರ್ಯಕರ್ತರ ಸಮಸ್ಯೆಗಳು. ಅಂದ್ರೆ ಕಾರ್ಯಕರ್ತರ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಜನಾರ್ದನ ರೆಡ್ಡಿ ಅವರು ಒಂದು ಬುಲೆಟಿನ್ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಬಳ್ಳಾರಿ ರಾತ್ರೋರಾತ್ರಿ ಹೇಗಾಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈ ಬೆನ್ನಿಗೆ ಬಿದ್ದಂತಹ ಗುಂಡೇಟಿನ ಬಗ್ಗೆ ಅಥವಾ ಗುಂಡಿನ ಬಗ್ಗೆ 108 ಅನುಮಾನಗಳಿದ್ದಾವೆ. ಯಾರ ಗನ್ನಿಂದ ಫೈರ್ ಆಯಿತು, ಅದು ಲೈಸೆನ್ಸ್ಡ್ ಗನ್ಲ ಅಥವಾ ಅನಧಿಕೃತವಾಗಿ ಏನಾದ್ರು ಇಟ್ಕೊಂಡಿದ್ರ, ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಾವಿನ ಸತ್ಯ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಬ್ಯಾನರ್ ನೆಪ ಅಷ್ಟೇನೆ. ರೆಡ್ಡಿಗಳ ನಡುವೆ ಏನಾದರೂ ಹಳೆ ಕೋಪ ಇತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ರೆಡ್ಡಿ ಮನೆ ಮುಂದೆ ತೆಲುಗು ಸಿನಿಮಾ ಸ್ಟೈಲಲ್ಲೇ ಘರ್ಷಣೆ ನಡೆದಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಪೊಲೀಸರು ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ